ನಮಸ್ಕಾರ. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಮಕ್ಕಳಿಗೆ ಸಾಯಂಕಾಲ ಹೊತ್ತಿಗೆ ಆಗಲಿ ಮತ್ತು ಟಿಫನ್ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಕೂಡ ಕಟ್ಟಿ ಕೊಡೋದಕ್ಕೆ ತುಂಬಾ ಯೂಸ್ ಆಗುವಂಥ ಈ ರೆಸಿಪಿ ಅನ್ಬೋದು. ಹಾಗಾದರೆ ನಾನು ಇವತ್ತು ಕಾರ್ನ್ ಅವಲಕ್ಕಿ ಮಿಕ್ಸರ್ ಮಾಡ್ತಾಯಿದ್ದೀನಿ ನೋಡಿ. ಸೂಪರಾಗಿರುತ್ತೆ, ಖಂಡಿತವಾಗಿ ಟ್ರೈ ಮಾಡ್ಬೋದು ನೀವು ಕೂಡ. ಸಖತ್ ಟೇಸ್ಟಿಯಾಗಿ ಹಾಗೆ ತುಂಬಾ ಸರಳ ವಿಧಾನವಾಗಿ ಮಾಡುವಂಥದ್ದು. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ಮಾರ್ಕೆಟ್ನಲ್ಲಿ ನೋಡಿ ಕಾರ್ನ್ ಅವಲಕ್ಕಿ ಕೂಡ ಸಿಗುತ್ತೆ. ಅದು ತರಬೇಕಾಗತ್ತೆ ನೋಡಿ. 1 kg, ಅರ್ಧ kg ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ತರ್ಬೋದು. ಇವಾಗ ನೋಡಿ ನಾನು ತಂದಿದ್ದೀನಿ ಒಂದು ಅರ್ಧ kg ಅಷ್ಟು. ಸ್ವಲ್ಪ ದೊಡ್ಡ ಸೈಜಷ್ಟು ಇರುತ್ತೆ. ಈ ಥರ ನೋಡಿಕೊಂಡು ತಂದುಬಿಡಿ. ಆಮೇಲೆ ಏನು ಮಾಡಬೇಕಂದ್ರೆ ಈ ಥರ ಈ ಕಡೆ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಅದರಲ್ಲಿ ನಾನು ಇವಾಗ ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ ಹಾಕ್ತೀನಿ. 2 ಸೆಕೆಂಡ್ನಲ್ಲಿ ಆಗೋಗುತ್ತೆ ಸ್ನೇಹಿತರೆ. ಜಾಸ್ತಿ ಹೊತ್ತು ಕೂಡ ಟೈಮ್ ತೊಗೊಳ್ಳೋದಿಲ್ಲ. ಅಷ್ಟು ದಿಢೀರವಾಗಿ ಮಾಡಿ ಇಟ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಳ್ಳಿ. ತುಂಬಾ ಸರಳ ವಿಧಾನ, ಹಾಗೆ ಜಾಸ್ತಿ ಹೊತ್ತು ಕೂಡ ಟೈಮ್ ತೊಗೊಳ್ಳೋದಿಲ್ಲ. ಇವಾಗ ಈ ಕಡೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕಾಗತ್ತೆ. ಸ್ವಲ್ಪ ಹೈ ಫ್ಲೇಮೇ ಇಟ್ಕೊಳ್ಳಿ, ಯಾಕಂದರೆ ಎಷ್ಟು ಎಣ್ಣೆ ಚೆನ್ನಾಗಿ ಬಿಸಿ ಇರುತ್ತಲ್ವ, ನಾವು ಕಾರ್ನ್ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ತುಂಬಾ ಚೆನ್ನಾಗಿ ಹರಡಬೇಕು. ಹಾಗಾಗಿ ನನ್ನ ಎಣ್ಣೆ ಫಸ್ಟಿಗೆ ನೋಡ್ತಾ ಇರ್ಬೋದು ಬಿಸಿಯಾಗಿ ಆಗಿದೆ ಅಲ್ವ ಅಂತ ನೋಡ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇದ್ದೀನಿ. ಒಂದೇ ಒಂದು ಹಾಕಿರೋವಂಥದ್ದು, ಇನ್ನೂ ಕೂಡ ಎಣ್ಣೆ ಬಿಸಿ ಆಗಿಲ್ಲ. ಈ ಥರ ಎಣ್ಣೆ ಏನಾದರೂ ತಣ್ಣಗಿತ್ತಲ್ಲ ಏನಾಗುತ್ತೆ ಅಂದರೆ ಎಣ್ಣೆ ಹೀರ್ಕೊಂಡು ಬಿಡುತ್ತೆ ಅದು. ಹಾಗಾಗಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಹೀಟ್ ಆಗಲಿ. ಎಣ್ಣೆ ಎಷ್ಟು ಹೀಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಕಾರ್ನ್ ಎಲ್ಲ ಅರಳುತ್ತೆ ನೋಡಿ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹೈ ಫ್ಲೇಮಲ್ಲೇ ಇರಬೇಕು. ಇವಾಗ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿರುವಂಥದ್ದು. ನಾನು ಇವಾಗ ಬನ್ನಿ ಸ್ವಲ್ಪ ಒಂದು ಹಿಡಿ ಮುಟ್ಟಿಯಷ್ಟು ಹಾಕ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಈ ಥರ ಕರ್ಕೊಂಡು ತೆಗಿತಾ ಹೋಗಬೇಕು. ಈ ಕಾರ್ನ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಥರ ಮಾರ್ಕೆಟ್ನಲ್ಲಿ ತಂದು ದಿಢೀರವಾಗಿ ಅವಲಕ್ಕಿಗಿಂತ ಫಾಸ್ಟಾಗಿ ಆಗೋಗುತ್ತೆ ನೋಡಿ. ಈ ಥರವಾಗಿ ಮಾಡ್ಕೋಬೋದು. ಮಕ್ಕಳಿಗೂ ಕೂಡ ತುಂಬಾ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಖಂಡಿತವಾಗಿ ಟ್ರೈ ಮಾಡಿ. ಇವಾಗ ನೋಡಿ ಒಂದೇ 1 ಸೆಕೆಂಡ್ ಕೂಡ ಹತ್ತಲ್ಲ, ಬೇಗನೆ ಕರಿಬೋದು. ಈ ಥರ ಎಣ್ಣೆ ಬಿಸಿ ಇರಬೇಕು. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಈ ರೀತಿ ತೆಗಿತಾ ಇರಬೇಕು ನೋಡಿ. ಇದೇ ರೀತಿ ಎಲ್ಲನೂ ಕೂಡ ಕರೆದು ತಗೋಬೇಕಾಗತ್ತೆ ನೋಡಿ. ಎಲ್ಲನೂ ಕೂಡ ಇದೇ ರೀತಿಯಾಗಿ ಕರ್ಕೊಂಡು ತಗೋತೀನಿ. ಎಲ್ಲ ಕೂಡ ಕರೆದಾದ್ಮೇಲೆ ಲಾಸ್ಟಿಗೆ ಏನು ಮಾಡಬೇಕಂದ್ರೆ ಅದಕ್ಕೆ ಸ್ವಲ್ಪ ಹಸಿ ಶೇಂಗಾ ಕಾಳು ಕೂಡ ಕರಿಬೇಕು. ಇವಾಗ ನೋಡಿ ನಾವು ಮಿಕ್ಸರ್ ಮಾಡ್ತಾ ಇದ್ದೀವಲ್ವ, ಅದರಲ್ಲಿ ಶೇಂಗಾ ಕಾಳು ಇದ್ರೇ ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ಹಸಿ ಶೇಂಗಾ ಕಾಳು ಕೂಡ ಕರಿತಾ ಇದ್ದೀನಿ. ನಿಮಗೆ ಬೇಕಾದರೆ ಪುಟಾಣಿ ಕಾಳು ಕೂಡ ಕರಿಬೋದು. ನಾನು ಹಾಕ್ತಾ ಇಲ್ಲ, ಹಸಿ ಶೇಂಗಾ ಕಾಳು ಹಾಕಿದ್ರೆ ಸಾಕಾಗುತ್ತೆ ಅದಕ್ಕೆ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಎಣ್ಣೆಯಲ್ಲಿ ಚೆನ್ನಾಗಿ ಕರೆದ ತಕ್ಷಣ ಇದೊಂದು ಬೇರೆ ತಟ್ಟೆಯಲ್ಲಿ ತೆಗಿಬೇಕಾಗತ್ತೆ. ಇಷ್ಟೆಲ್ಲನೂ ಕೂಡ ಮಾಡ್ಕೊಂಡು ಬಿಟ್ಟರೆ ಸಾಕು ಸ್ನೇಹಿತರೆ. ನೀವು ಕೂಡ ಡಬ್ಬಿಗಳಷ್ಟು ಮಾಡಿ ಇಟ್ಕೋಬೋದು. ನಮ್ಗೆ ಯಾವಾಗ ಬೇಕಾವಾಗ, ಮಕ್ಕಳಿಗಾಯಿತು ನಮಗಾಗಿತ್ತು, ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ಟ್ರೈ ಮಾಡ್ಬೋದು. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಶೇಂಗಾ ಕಾಳು ಕರೆದಿರೋವಂಥದ್ದು. ಇವಾಗ ಇದೆಲ್ಲ ಕೂಡ ಒಂದು ತಟ್ಟೆಯಲ್ಲಿ ತೆಗಿತಾ ಇದ್ದೀನಿ. ಇವಾಗ ಮತ್ತೆ ಇದಕ್ಕೆ ಏನು ಹಾಕ್ತೀನಿ ಅಂದರೆ ಸ್ನೇಹಿತರೆ, ಕರಿಬೇವಿನ ದಳ ನೋಡಿ. ಕರಿಬೇವು ಕೂಡ ಅದರಲ್ಲಿ ತಿಂತಾ ಇರಬೇಕಲ್ಲ, ಬಾಯಿಗೆ ಸಿಗ್ತಾ ಇರಬೇಕು, ಆವಾಗಲೂ ರುಚಿ ಚೆನ್ನಾಗಿ ಬರುವಂಥದ್ದು. ಹಾಗಾಗಿ ನಾನು ಕರಿಬೇವಿನ ದಳ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಮಿಕ್ಸರ್ ಅಂದಮೇಲೆ ಕರಿಬೇವಿನ ದಳ ಇರಲೇಬೇಕು, ಶೇಂಗಾ ಕಾಳು ಇರಲೇಬೇಕು. ಬೇಕಾದರೆ ನೀವು ಅದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಳಿ, ತುಂಬಾ ಸಖತ್ತಾಗಿರುತ್ತೆ. ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಡ್ರೈ ಫ್ರೂಟ್ಸ್ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಏನು ಕೂಡ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಏನಿರುತ್ತೆ ಅದು ಅವೈಲೇಬಲ್ ಆಗಿ ಮಾಡ್ಕೋಬೋದು ನೀವು ಕೂಡ. ಇದಕ್ಕೆ ನೋಡಿ ಎಣ್ಣೆಯಲ್ಲಿ ಇದು ಕೂಡ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿದ್ದೀನಿ. ಇವಾಗ ಇದು ಕೂಡ ತಟ್ಟೆಯಲ್ಲಿ ತೆಗಿತಾ ಇದ್ದೀನಿ. ಬನ್ನಿ ಮತ್ತೆ ಇಷ್ಟೆಲ್ಲ ಕರ್ಕೊಂಡಾಯಿತು. ಕರೆದಾದ್ಮೇಲೆ ಯಾವ ರೀತಿಯಾಗಿ ಮಿಕ್ಸರ್ ರೆಡಿ ಮಾಡಿಬೇಕಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಎಲ್ಲ ಕೂಡ ಕರೆದು ತೊಗೊಂಡಿದ್ದೀನಿ. ನಾನು ಎಷ್ಟು ಕರೆದಿರೋವಂಥದ್ದು ನೋಡಿ, ನಿಮಗೆ ಸ್ವಲ್ಪನೇ ತೋರಿಸಿರೋವಂಥದ್ದು, ನಾನು ಅಷ್ಟೆಲ್ಲ ಕರ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಅಚ್ಚು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರ ನೋಡಿಕೊಂಡು ಹಾಕೊಳ್ಳಿ, ಮಕ್ಕಳು ಕೂಡ ತಿಂತಾರೆ. ಹಾಗಾಗಿ ಖಾರ ನಿಮಗೆ ತಕ್ಕದಷ್ಟು ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ಉಪ್ಪು ಕೂಡ ನಿಮಗೆ ಸ್ವಲ್ಪ ಸರಿ ಪ್ರಮಾಣದಲ್ಲಿ, ಕಡಿಮೆ ಜಾಸ್ತಿ ಇದ್ದರೆ ಕಡಿಮೆ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಉಪ್ಪು ಖಾರ ಹಾಕಿದಾಯಿತು. ಉಪ್ಪು ಖಾರ ಹಾಕಿದ ತಕ್ಷಣ ಅದ್ಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರು, ಇಲ್ಲಾಂದರೆ ಸ್ವಲ್ಪ ಸಕ್ಕರೆ ಪುಡಿ ಸೇರಿಸ್ಕೋಬೇಕು. ಆವಾಗಲೂ ಒಂಥರ ರುಚಿಯಾಗಿ ಏಲಕ್ಕಿ ಟೇಸ್ಟ್ ಸಖತ್ತಾಗಿರುತ್ತೆ. ನಮ್ಮ ಹತ್ರ ಮಾತ್ರ ನಾವು ಇದೇ ರೀತಿ ಮಾಡುವಂಥದ್ದು. ಇವಾಗ ಇದಕ್ಕೆ ಕರೆದಿರುವಂಥ ಶೇಂಗಾ ಕಾಳು, ಕರಿಬೇವಿನ ದಳ ಎಲ್ಲನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ಇವಾಗ ನೋಡಿ ಮಿಕ್ಸರ್ ರೆಡಿ ಆಯಿತು. ಕಾರ್ನ್ ಮಿಕ್ಸರ್ ರೆಡಿ ನೋಡಿ ಸ್ನೇಹಿತರೆ. ದಿಢೀರವಾಗಿ ಈ ಥರ ಮಿಕ್ಸರ್ ರೆಡಿ ಮಾಡ್ಕೊಂಡು ತಗೊಳ್ಳಿ. ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗ್ಬಿಡಿ ಸ್ನೇಹಿತರೆ. ಮತ್ತೆ ಹೊಸ ರೆಸಿಪಿಗಳು ತರ್ತಾ ಹೋಗ್ತೀನಿ. ನಿಮಗೂ ಕೂಡ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಖಂಡಿತವಾಗಿ ಕೇಳ್ಕೊಳ್ತೀನಿ. ನೋಡಿ ಎಷ್ಟು ಸಖತ್ ಟೇಸ್ಟಿಯಾಗಿರೋವಂಥದ್ದು ನೋಡಿ. ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಬಂದರೆ ಸ್ವಲ್ಪ ಕೂಡ ಚೂರು ಆಗಲ್ಲ. ಹಾಗಾಗಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ.
ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ಮುಗಿಸ್ತೀನಿ ವೀಕ್ಷಕರೇ. ಧನ್ಯವಾದ.